ಸೂರ್ಯಪ್ರಕಾಶ್ ಸರ್ ನನಗೂ ಕಾಲ್ ಮಾಡಿದ್ರು. ಎಲ್ಲ ನಾವ್ ಅಂದ್ಕೊಂಡಾಗೆ ಆಗ್ತಾ ಇದೆ. ಅರೇಂಜ್ಮೆಂಟ್ಸ್ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಾವಿಲ್ವಾ ನೋಡ್ಕೊಳ್ತೀವಿ. ಅಕ್ಕಪಕ್ಕದವ್ರನ್ನೆಲ್ಲ ಕರಿ, ಅವ್ರ ಹೆಲ್ಪ್ ತಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಯಾರಿ ಮಾಡ್ಕೊಳ್ಳೋಣ. ಅಲ್ಲ ಕಣೆ, ಸರಿಯಾದ ಸಿದ್ಧತೆನೇ ಆಗಿಲ್ಲ ಅಂದ್ರೆ ಗಂಡಿನ ಕಡೆಯವ್ರು ಏನ್ ಅನ್ಕೋತಾರೋ ಏನೋ. ಅಮ್ಮ ಅವ್ರ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ, ಅವ್ರಿಗೆ ಸಂಬಂಧ ಮುಖ್ಯ. ಇವಾಗ ಅದೆಲ್ಲ ಬಿಡು. ನಮ್ಗೆ ಇವಾಗ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ರೆಡಿ ಮಾಡೋದು. ಒಂದ್ ನಿಮಿಷ ಇರು. ಅಕ್ಕ, ಅಣ್ಣ ನಿನ್ಗೋಸ್ಕರ ಆಸೆ ಪಟ್ಟು ತಗೊಬಂದಿದ್ದ ಸೀರೆ ಇದು. ನನ್ನ ತಂಗಿ ಮದುವೆ ಮಂಟಪದಲ್ಲಿ ರಾಜ್ಕುಮಾರಿ ಥರ ಕಾಣಿಸ್ಬೇಕು ಅಂತ ಅದು ಎಷ್ಟು ಸತಿ ಹೇಳಿದ್ನೋ. ಅಣ್ಣ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವನ ಆಶೀರ್ವಾದ ಇದ್ದೇ ಇರುತ್ತೆ. ಯಾವುದೋ ಒಂದು ರೂಪದಲ್ಲಿ ಅಣ್ಣನೇ ನಿಂತು ಈ ಮದುವೆ ಮಾಡಿಸ್ತಾ ಇದ್ದಾನೆ ಅನ್ನೋ ಧೈರ್ಯ ನಿನಗಿರಲಿ. ತಗೋ ಅಕ್ಕ, ಅಣ್ಣ ಕೊಡ್ಸಿದ ಸೀರೆ. ಅಣ್ಣ ಇಲ್ಲದೆ ಅವನು ಕೊಟ್ಟಿರೋ ಯಾವುದೇ ಹುಡುಗರಿಗೂ ಜೀವ ಇಲ್ಲ ರುಕ್ಕು. ಇದು ಬರೀ ವಸ್ತು ಅಷ್ಟೆ. ಕಲ್ಯಾಣಿ, ಅಮ್ಮ ಕೊಡ್ಸಿದ ಓಲೆ, ಅಣ್ಣ ಕೊಡ್ಸಿದ ಸೀರೆ, ಅಪ್ಪ ಕೊಟ್ಟು ವರದಕ್ಷಿಣೆ, ಅದೆಲ್ಲ ಅವ್ರ ಆಶೀರ್ವಾದ ಇದ್ದಾಗೆ. ಯಾವುದನ್ನು ಬೇಡ ಅನ್ಬಾರ್ದು. ಸದ್ಯಕ್ಕೆ ನಿನಗೆ ಕೊಡೋದಕ್ಕೆ ಅಂತ ನನ್ನ ಹತ್ರ ಏನೂ ಇಲ್ಲ ಕಣೆ. ಮಂಜುನೇ ಎಲ್ಲ ತಯಾರಿ ಮಾಡಿಟ್ಟು ಹೋಗಿದ್ದಾನೆ. ಅದರಲ್ಲಿ ಅವನ ಜೀವ ಇದೆ ಕಣೆ. ಹೋಗು, ಆ ಸೀರೆ ಉಟ್ಕೊಂಬ. ಅಮ್ಮ ಯು ಡೋಂಟ್ ವರಿ, ಅಕ್ಕನ ನಾನು ರೆಡಿ ಮಾಡ್ತೀನಿ. ಬಾರೆ ಅಕ್ಕ, ಮೊದಲೇ ನೀನು ನಮ್ಮ ಮನೆ ಸುಂದ್ರಿ. ನೀನು ರೆಡಿಯಾಗಿ ಬಂದರೆ ಗಂಡಿನ ಕಡೆಯವರೆಲ್ಲ ಫುಲ್ ಖುಷಿ ಆಗ್ಬಿಡ್ಬೇಕು. ಬಾಬಾ. ಬನ್ನಿ ಅಮ್ಮ. ಈ ರಾಚಮ್ಮನ ಮುಟ್ಟೋ ಯೋಗ್ಯತೆ ನಿನಗಿದೆಯಾ? ನಿನ್ನ ಹೊಲಸು ಕೈಯಿಂದ ನನ್ನನ್ನು ಮುಟ್ತೀಯಾ? ಇನ್ನ ಮೇಲೆ ಯಾವತ್ತೂ ನಿನ್ನ ನೆರಳು ನನ್ನ ಮೇಲೆ ಬಿಡಬಾರ್ದು. ಗೆಟ್ ಔಟ್. ತಪ್ಪಾಯ್ತು. ರಾಚಮ್ಮ, ಬನ್ನಿ ರಾಚಮ್ಮ, ಬನ್ನಿ ಬನ್ನಿ ಬನ್ನಿ. ನಿಮ್ಮ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಈಗ ನನ್ಗೆ ಆನೆ ಬಲ ಬಂದಂಗಾಯ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನನ್ನನ್ನು ಆನೆ ಅಂತೀಯಾ? ಅಯ್ಯೋ, ತಮಾಷೆಗೆ ಹಾಗಂದೆ ಅಷ್ಟೇ. ನಿಮ್ಮನ್ನ ಹೋಗಿ ಆನೆ ಅಂತ ಕರೆಯೋದಕ್ಕಾಗುತ್ತಾ ಹೇಳಿ? ಮತ್ತೇನು ಕೋಣ ಅಂತೀಯಾ? ರಾಜಮ್ಮ, ನೀವಿನ್ನೂ ಹಾಗೆ ಇದ್ದೀರಾ ನೋಡಿ. ಅದೇ ಗತ್ತು, ಅದೇ ಚುಚ್ಚು ಮಾತು, ಎಲ್ಲ ಹಾಗೆ ಇದ್ದೀರಾ. ರಾಚಮ್ಮ ಅಂದ್ರೆ ಬರೀ ದೇವ್ರ ಹೆಸರಲ್ಲ, ಮುಖ ಮೂತಿ ನೋಡದೆ ರಾಚ್ತಾ ಇರ್ತೀನಿ ಅಷ್ಟೇ. ಅದಕ್ಕೆ ರಾಚಮ್ಮ ಅಂತ ಹೆಸರಿಟ್ಟಿರೋದು. ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ತಾನೆ ರಾಚಮ್ಮ ಅಂತ ಹೆಸರಿಟ್ಟಿರೋದು ನಿಮ್ಗೆ. ಪ್ರಶ್ನೆಗೆ ಪ್ರಶ್ನೆ ಕೇಳೋದಾದ್ರೆ ನಾನು ಬಂದ ದಾರಿಲೇ ಹೊರಟು ಹೋಗ್ಬಿಡ. ಅಯ್ಯಯ್ಯೋ ಬೇಡ ರಾಚಮ್ಮ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇನೆ. ಏನು ಅರ್ಜೆಂಟಾಗಿ ಬುಲಾವ್ ಕೊಟ್ಟಿದ್ದು? ಏನದು ಮದುವೆ ಗಲಾಟೆ? ನಮ್ಮ ವಿನಯ್ ಮದುವೆ ಬಗ್ಗೆ ತಿಳಿಸಿದ್ನಲ್ಲ, ಈಗ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡಿದ್ರೆ ನೀವು ನನ್ನನ್ನು ರಾಚಿ ಬಿಡ್ತೀರ. ರಾಚಮ್ಮ, ಅಣ್ಣಂಗೆ ಈ ವಿಷಯ ಗೊತ್ತಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಮದುವೆ ಆದರೆ ಈ ಮನೆ ಸರಿ ಹೋಗಲ್ಲ ರಾಚಮ್ಮ, ಮಂಡಪಾಲ ಆಗೋಗತ್ತೆ. ಹೇಗಾದರೂ ಮಾಡಿ ಈ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಆಯ್ತಮ್ಮ, ಕೆಲಸ ಆಯ್ತು ಅಂತಲೇ ತಿಳ್ಕೊ. ಅಷ್ಟೇನಾ? ಯಶೋದ ಕರೆಸಿದ್ದೀಯಾ ಅಂದಮೇಲೆ ಕೆಲಸ ಆಯಿತು ಅಂದ್ಕೊ. ನಾನು ಈ ಮನೆ ಮೆಟ್ಲು ಹತ್ತಿರೋದೇ ಈ ಮದುವೆ ನಿಲ್ಲಿಸೋದಕ್ಕೆ. ಯಾರೋ ಹೊರಗಿನಿಂದ ಬಂದು ನಮ್ಮ ಈ ಮನೆತನದ ಮೇಲೆ ಸವಾರಿ ಮಾಡೋದು ನನಗೆ ಇಷ್ಟ ಇಲ್ಲ.
ಡೀಲ್ ತಕೊಂಡಾಗಿದೆ, ಇನ್ನು ಸ್ಕೆಚ್ ಹಾಕಿ ಮುಗಿಸಿ ಬಿಡೋದು ಅಷ್ಟೆ. ಅವಳು ಯಾವಳೋ ನಮ್ಮ ಮನೆಗೆ ಸೊಸೆಯಾಗಿ ಬರೋದಿರಲಿ, ಕೆಲಸದವಳಾಗಿ ಬರೋಕ್ ಬಿಡಲ್ಲ. ಇನ್ನು ಮೇಲೆ ಈ ರಾಚಮ್ಮನ ಕರಾಮತ್ತು ನೋಡ್ತಾ ಇರು. ತುಂಬ ಖುಷಿ ಆಯ್ತು ರಾಚಮ್ಮ, ಬನ್ನಿ. ಓ, ನಮ್ಮತ್ತೆ ಹೊಸ ಪೈಲ್ವನ್ನ ಆ ಕಡೆ ಕಳಿಸ್ತಿದ್ದಾರೆ. ಇರಲಿ ಇರಲಿ, ನಾವು ಬಿಟ್ಬಿಡ್ತೀವ. ಭವ್ಯ, ನೋಡಿ ಇವತ್ತು ಅಕ್ಕನ ಬದುಕು ನಿರ್ಧಾರ ಆಗೋ ದಿನ. ಕೈ ಮುಗ್ದು ಕೇಳ್ಕೊಳ್ತೀನಿ, ಏನು ಸೀನ್ ಕ್ರಿಯೇಟ್ ಮಾಡೋಕೆ ಹೋಗ್ಬೇಡ. ನಿನ್ಗೆ ಏನಾದರೂ ಕೋಪ ಇದ್ರೆ ನನ್ನ ಮೇಲೆ ತಿರ್ಸ್ಕೊ, ಸರಿನಾ? ಕೋಪ ಅಂತ ಏನಿಲ್ಲ ಕಣೆ ಅಕ್ಕ, ಕೋಪಕ್ಕಿಂತ ಜಾಸ್ತಿ ಅಸಹ್ಯ ಅನ್ನಿಸ್ತಿದೆ. ನೋಡು, ಸ್ವಲ್ಪ ನಗ್ನಾಗ್ತಾ ಇರೆ, ಅವರೆಲ್ಲ ಬರೋ ಟೈಮ್ ಆಯಿತು. ಅವರೆಲ್ಲನ ಯಾರ್ಯಾರು ಯಾರ್ಯಾರು ಬರ್ತಾ ಇದಾರೆ? ಸೂರ್ಯಪ್ರಕಾಶ್ ಸರು, ಅವ್ರ ಮಕ್ಕಳು, ಅವ್ರ ತಂಗಿ. ಅವ್ನು ಬರ್ತಾ ಇದ್ದಾನ? ಏನೇ ಮಾತಾಡ್ತಿದ್ಯಾ? ಸ್ವಂತ ತಮ್ಮ ಅಂದಮೇಲೆ ಬರ್ದೇ ಇರ್ತಾರ? ಅಲ್ಲ, ಸೂರ್ಯಪ್ರಕಾಶ್ ಸರ್ ಬಿಡ್ತಾರಾ? ಅಕ್ಕ ನೋಡೆ, ಅವ್ನು ಬಂದ್ರೆ ನಿಜವಾಗ್ಲೂ ಸರಿರಲ್ಲ. ಬೇರೆಯವ್ರಿಗೂ ಯಾಕಾದ್ರೂ ಬಂದ್ವು ಅನ್ಸ್ಬೇಕು, ಹಂಗೆ ಮಾಡ್ತೀನಿ. ನಿಮ್ಮ ಸಂಭ್ರಮಕ್ಕೆ ಯಾರನ್ನ ಬೇಕಾದ್ರೂ ಕರ್ಸ್ಕೊಳ್ಳಿ, ಯಾರಾದ್ರೂ ಬರ್ಲಿ. ಆದ್ರೆ ನಮ್ಮ ಅಣ್ಣನ ಸಾವು ಕಾರಣ ಆಗಿರೋ ಅವ್ನು ಮಾತ್ರ ಇಲ್ಲಿ ಬರಬಾರ್ದು. ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಮನೆಯವ್ರ ಮದ್ವೆ ಕಣೆ, ಸ್ವಂತ ತಮ್ಮ, ಬರ್ದೇ ಇರ್ತಾರ? ಯಾರಾದ್ರೂ ಆಗ್ಲಿ ಅಕ್ಕ, ಅವ್ನು ಮಾತ್ರ ಬರಬಾರ್ದು ಅಷ್ಟೇ. ಸರಿ ಇರು, ನಾನೇನೋ ಮ್ಯಾನೇಜ್ ಮಾಡ್ತೀನಿ. ಹಾಂ, ನೀನು ಆರಾಮಾಗಿರು. ಏನ್ರಿ, ಎಂಗೇಜ್ಮೆಂಟಿಗೆಲ್ಲ ರೆಡಿನಾ? ನೋಡ್ತಾರೆ ಹೆಂಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತೀನಿ ಅಂತ. ನೋಡಿ, ಇದನ್ನ ರಿಕ್ವೆಸ್ಟ್ ಅಂತಾದರೂ ಅನ್ಕೊಳ್ಳಿ, ಆರ್ಡರ್ ಅಂತಾದರೂ ಅನ್ಕೊಳ್ಳಿ, ದಯವಿಟ್ಟು ನೀವು ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬಿಡಿ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀವು ಇಲ್ಲಿಗೆ ಬಂದರೆ ಕಿರಿಕಾಗುತ್ತೆ, ಸಮಸ್ಯೆಗಳಾಗುತ್ತೆ. ಕಿರಿಕ್ ಮಾಡೋ ಸುಪಾರಿ ಏನೇ ಇದ್ರು ನಮ್ದವ್ರಕೋರೆ, ನಮ್ಮ ಮುಂದೆ ಬೇರೆಯವರೆಲ್ಲ ಕಿಮಿಕ್ ಅನ್ನಂಗಿಲ್ಲ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನೀವು ನಮ್ಮ ಮನೆ ಕಡೆ ಬರೋಕ್ಕೆ ಹೋಗಬೇಡಿ. ರೀ, ನಿಶ್ಚಿತಾರ್ಥ ನಮ್ಮ ಅಣ್ಣಂದು ಕಣ್ರಿ. ಸ್ವಂತ ಅಣ್ಣನ ಕಾರ್ಯಕ್ರಮಕ್ಕೆ ಬರಬೇಡ ಅನ್ನೋರು ಯಾರ್ರೀ? ನನ್ನನ್ನು ಯಾವನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬಂದೇ ಬರ್ತೀನಿ. ದಯವಿಟ್ಟು ಹಠ ಮಾಡಬೇಡಿ. ನೋಡಿ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಕೆಲವರು ರಾಂಗ್ ಆಗಿದ್ದಾರೆ. ನೀವು ಬಂದರೆ ಗಲಾಟೆ ಆಗುತ್ತೆ. ನನಗೋಸ್ಕರ ಕೇಳ್ತಿಲ್ಲ, ನಾವು ಅಕ್ಕನಿಗೋಸ್ಕರ ಕೇಳ್ತಿದ್ದೀನಿ. ಪ್ಲೀಸ್ ಬರಬೇಡಿ. ಏ, ಯಾರು ಎಷ್ಟೇ ರಾಂಗ್ ಆಗಿರಲಿ, ಅದನ್ನು ಸರಿ ಮಾಡೋದಕ್ಕೆ ನಾನು ಇದ್ದೀನಿ. ಆ ಟೆಕ್ನಿಕ್ ನನಗೆ ಚೆನ್ನಾಗಿ ಗೊತ್ತು. ನೀವೇನು ತಲೆ ಕೆಡ್ಸ್ಕೊಂಬಿಡಿ. ನಮ್ಮ ಅಣ್ಣನಿಗೋಸ್ಕರ ನಾನು ಬರದೆ ಇನ್ಯಾರೇ ಬರೋಕ್ಕೆ ಸಾಧ್ಯ? ಇಡ್ರಿ ಫೋನು. ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನೇ ಬರಬೇಡ ಅಂತಾರೆ. ಕೃಷ್ಣ, ಹೋಗಿ ರೆಡಿ ಆಗಲಿ.